ಹಾಯ್ ಗೈಸ್, ನೆನ್ನೆ ಮ್ಯಾಚ್ ನೋಡಿದ್ರೆ ನೀವು CSK RR ನೋಡಿದರೆ ನೀವು ಒಂದು ದೊಡ್ಡ ತಪ್ಪು ಮಾಡಿದ್ರಿ. ಯಾಕೆಂದರೆ ನೋಡೋ ಥರ ಮ್ಯಾಚ್ ಇರಲಿಲ್ಲ ಅದು. ಈ ಥರ ನಡೆದ್ರೆ IPL ಸಖತ್ತು ಕಷ್ಟ ಆಗುತ್ತೆ. ಇವರು ಈ ಥರ ಆಡೋದ್ರಿಂದ ಇಡೀ ಟೂರ್ನಮೆಂಟ್ಗೆ ಒಂದು ಕೆಟ್ಟ ಹೆಸರು ಬರುತ್ತೆ. ಆಮೇಲೆ ಬರೀ ಒಂದೆರಡು ಟೀಮ್ ಚೆನ್ನಾಗಿ ಆಡ್ತಾಯಿದ್ರೆ ನೆಕ್ಸ್ಟು ಈ ಲೀಗನ್ನು ನೆಕ್ಸ್ಟು ಫ್ರೆಂಚ್ ಲೀಗು ಫುಟ್ಬಾಲಲ್ಲಿ ಹೆಂಗಿದೆಯೋ ಲೀಗ್ 1 ಜರ್ಮನಿಯಲ್ಲಿ ಬಂಡೆಸ್ ಲೀಗ ಎಲ್ಲ ಅವರವರೇ ಬರೀ ಒಂದೆರಡು ಟೀಮ್ ಗೆಲ್ತಾ ಇರ್ತಾರೆ. ಆ ಥರ ಆದರೆ IPL ಬ್ರ್ಯಾಂಡ್ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಇವರೆಲ್ಲ ಇಷ್ಟು ದುಡ್ಡು ಹಾಕಿದ್ದಾರೆ. ಆಮೇಲೆ ಜನಕ್ಕೂ ಅಷ್ಟೇ ಹೆಂಗೆ ನೋಡಬೇಕು ಅಂತ ಅನ್ಸುತ್ತೆ ಹೇಳಿ ನೀವೇ. ಈ ಥರ ಇಷ್ಟು ಕೆಟ್ಟದಾಗ ಆಡಿದ್ರೆ, ಇಷ್ಟು ಕೆಟ್ಟ ಬ್ರ್ಯಾಂಡ್ ಆಫ್ ಕ್ರಿಕೆಟು CSK ಆಡ್ತಾ ಇರೋದು. ನಾನೇನು ಅದು CSK ಪರವಾಗಿ ಮಾತಾಡ್ತಾ ಇಲ್ಲ, ಬಟ್ ಆ್ಯಸ್ ಎ ಕ್ರಿಕೆಟ್ ಫ್ಯಾನ್ ಹೇಳ್ತಾ ಇದ್ದೀನಿ ನಾನು. ಇದು ಕ್ರಿಕೆಟಿಗೆ ಒಳ್ಳೇದಲ್ಲ, ಆಮೇಲೆ ಟೂರ್ನಮೆಂಟ್ಗೂ ಒಳ್ಳೇದಲ್ಲ ಇವ್ರು ಈ ಥರ ಇಷ್ಟು ಕೆಟ್ಟದಾಗ ಆಡೋದು. ಇದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಬೇಸಿಕ್ಲಿ ಇವರು ಮಾಡಿದ್ದು ಆಕ್ಷನ್ನು. ಒಂದು ದೊಡ್ಡ ನಮಸ್ಕಾರ ಹೇಳಬೇಕು ಕಾಶಿ ವಿಶ್ವನಾಥನ್ಗೆ, ಆ ತಾತಂಗೆ. ಬಾಯಿಗೆ ಬರುತ್ತೆ, ಬಟ್ ತುಂಬ ಕೆಟ್ಟ ಮಾತಾಡೋಕ್ಕೂ ಆಗಲ್ಲ. ಬಟ್ ಎಷ್ಟು ಫ್ರಸ್ಟ್ರೇಷನ್ ಆಗ್ತಾ ಇದೆ ಅಂದರೆ ಹೇಳ್ಕೊಳಕ್ಕಾಗಲ್ಲ ಯಾರಿಗೂ. ಅಲ್ಲ ಗೈಸ್, ಎಲ್ಲರೂ ಟೀಮ್ ಬಿಲ್ಡಿಂಗ್ ಆ ಥರ ಮಾಡೋವಾಗ ಇವ್ರು ಯಾವುದೋ ತಾತ ಮುತ್ತಾತ ಯಾವುದೋ ಅಂಕಲ್ನ ತೊಗೊಂಡು ಆಡಿಸ್ತಾ ಇದ್ರು ಇಷ್ಟು ದಿನ. ಇವಾಗ ನೋಡಿದ್ರೆ ಅದು ಕಂಪ್ಲೀಟ್ಲಿ ಆಪೋಸಿಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಅಂದರೆ ಅವ್ರು ಮಾಡಿರೋದಲ್ಲ, ಅವ್ರು ಟ್ರೈ ಮಾಡಿದ್ದೆಲ್ಲ ಆಕ್ಷನಲ್ಲಿ ಯಾರೂ ಸಿಗಲಿಲ್ಲ. ಫಸ್ಟ್ ಆಫ್ ಆಲ್ ದರಿದ್ರ ಆಕ್ಷನ್ ಸ್ಟ್ರಾಟಜಿ ಇತ್ತು ಅವ್ರದ್ದು. ಆಕ್ಷನ್ ಟೇಬಲ್ ಅವ್ನು ಕೂತ್ಕೊಂಡು ಏನು ಮಾಡ್ತಿದ್ದೋ ಗೊತ್ತಿರಲಿಲ್ಲ ನಮಗೆ. ಮೋಸ್ಟ್ಲಿ ಏನು ಬೇರೆ ಏನೋ ಮಾಡ್ತಿದ್ದ ಅನ್ಸುತ್ತೆ, ಅವನೇನೋ ಎಂಜಾಯ್ ಮಾಡ್ಕೋತಿದ್ದ ಅನ್ಸುತ್ತೆ. ಈ ಥರ ಲೆಗಸಿನ ಹಾಳು ಮಾಡ್ತಾ ಇರೋದಲ್ಲ, ಅದು MS ಧೋನಿ ಲೆಗಸಿ ಹಾಳಾಗ್ತಾ ಇರೋದು CSK ಫ್ಯಾನ್ಸ್ದು. ಮತ್ತು CSKದು ಏನಿತ್ತೋ ರೆಪ್ಯುಟೇಷನ್ನು ಕಂಪ್ಲೀಟ್ಲಿ ಹೊಟ್ಟೋಗಿದೆ ಅದು. ಆಮೇಲೆ RCB ಅವ್ರ ಮೇಲೆ ರೈವಲ್ರಿ ಅದೆಲ್ಲ ಇವಾಗ ಮಾತಾಡೋಂಗೆ ಇಲ್ಲ. ನನ್ನ ಪ್ರಕಾರ ನೆಕ್ಸ್ಟ್ RCB ಏನು ಮಾಡಬೇಕು ಅಂದರೆ, ಟಾಸ್ ಗೆದ್ರೂ ಫಸ್ಟ್ ಬ್ಯಾಟಿಂಗ್ ಆಡಿ ಒಂದು 300-350 ರನ್ ಹೊಡೆದ್ಬಿಟ್ಟು 50-100 ಕಾಲ್ಔಟ್ ಮಾಡಿ ಒಂದು 200-250 ರನ್ನಿಂದ ಗೆಲ್ಬೋದು ಇವರು. ಅಷ್ಟು ಕಚಡವಾಗಿದೆ ಟೀಮ್ ಇವ್ರದ್ದು, ಪೆಥೆಟಿಕ್ ಆಗಿದೆ. ಸೊ ದಯವಿಟ್ಟು ನೀವು ಸ್ವಲ್ಪ ಆದರೆ ಇವಾಗಾದ್ರೆ ಬುದ್ಧಿ ತೊಗೊಂಡು, ನಾನು ಇದೆಲ್ಲ ಕನ್ನಡದಲ್ಲಿ ಮಾತಾಡಿದ್ದೀನಿ, ಬಟ್ ಇದೆಲ್ಲ ಲ್ಯಾಂಗ್ವೇಜಸ್ಗೂ ಅಪ್ಲೈ ಆಗುತ್ತೆ, ಎಲ್ಲ ಟೀಮ್ಸ್ಗೂ ಹೇಳ್ತಾ ಇದ್ದೀನಿ ನಾನು. ಸ್ವಲ್ಪ ಆಕ್ಷನಲ್ಲಿ ಸ್ವಲ್ಪ ತಲೆ ಇಟ್ಕೊಳ್ಳಿ, ಕಚಡವಾಗಿ ಮಾಡಬೇಡಿ ಆಕ್ಷನ್ ಸ್ಟ್ರಾಟಜಿ. RCB ಇಂದ ಕಲ್ತ್ಕೊಳ್ಳಿ ಹೆಂಗೆ ಮಾಡೋದು ಆಕ್ಷನ್ ಸ್ಟ್ರಾಟಜಿ ಅಂತ. ಎಲ್ಲದಕ್ಕೂ ಬ್ಯಾಕಪ್ ಹೆಂಗಿರಬೇಕು, ಹೆಂಗೆ ಸಿಸ್ಟಮ್ಯಾಟಿಕ್ಕಾಗಿ ಪ್ಲಾನ್ ಮಾಡೋದು ಅಂತೆಲ್ಲ ಕಲ್ತ್ಕೊಂಡು ಮಾಡಿ. CSK ಪ್ಲೀಸ್ ಮೇಕ್ ಶೋರ್ ದಟ್ ಯು ಆರ್ ಮೇಕಿಂಗ್ ಯುವರ್ ಟೀಮ್ ಕರೆಕ್ಟ್ ಆ್ಯಂಡ್ ಡೋಂಟ್ ಡಿಪೆಂಡ್ ಆನ್ ಧೋನಿ. ಆಮೇಲೆ ಧೋನಿ ಮೇಲೆ ಬ್ಲೇಮ್ ಹಾಕಬೇಡಿ ಯಾರು ಬೇರೆ ಫ್ಯಾನ್ಸ್. ಐ ಮೀನ್ ಇಂಡಿಯನ್ ಕ್ರಿಕೆಟ್ ಫ್ಯಾನ್, ನಾನು ಎಲ್ಲರಿಗೂ ಸಪೋರ್ಟ್ ಮಾಡ್ತೀನಿ. ಓಕೆ, ಜೈ ಹಿಂದ್.